ಸುಚೇಂದ್ರ, ಸ್ವಾರ್ಥಕ್ಕಲ್ಲ ಶಂಕ ಇರೋದು. ಅಮ್ಮ ನಿನ್ನ ಕ್ಷಮಿಸಲ್ಲ ಕಣೋ. ಯಾವುದೇ ಸ್ವಾರ್ಥ ಈ ಪ್ರಪಂಚ ನಿಂತಿರದೆ ಸ್ವಾರ್ಥದ ಮೇಲೆ. ಎಷ್ಟು ಅಡ್ಡಿಗಳು ಬಂದಿಲ್ಲ ನಮ್ಮಿಬ್ರು ಮದುವೆಗೆ. ಯುದ್ಧಕ್ಕೆ ನಿಂತವನು ಕೈ ಕಟ್ ಕೂರ್ಬಾರ್ದು ದೇವಿ. ಇದು ಯುದ್ಧ ಅಲ್ಲ ಕಣೋ, ತಾಯಿ ಕಷ್ಟಗಳನ್ನ ದೂರ ಮಾಡೋ ಗಳಿಗೆ. ಈ ಮದುವೆ ನಡಿಬೇಕು ದೇವಿ. ಅದಕ್ಕೆ ಆ ಮಹಾತಾಯಿ ಹತ್ರನೇ ಕೇಳ್ಕೊತಾ ಇದ್ದೀನಿ, ನನ್ನ ಕಷ್ಟಗಳನ್ನ ದೂರ ಮಾಡು ಅಂತ. ಅಮ್ಮನವ್ರು ಹೇಳಿದಾರಲ್ಲ ವಿಗ್ರಹ ಬರುತ್ತೆ ಅಂತ. ಯಾಕೋ ನಿನ್ಗೆ ಯಾವ್ದ್ರ ಮೇಲೂ ನಂಬಿಕೆನೇ ಇಲ್ಲ. ಬಹುಶಃ ನಿನಗೆ ಬೇಕಾಗಿರೋದು ಈ ಶಂಕ ಅಲ್ವಾ? ನನ್ನನ್ನೇನು ಕೇಳ್ಬೇಡ ದೇವಿ ನೀನು. ನನ್ನ ತಂದೆನೇ ನನಗೆ ಅಡ್ಡಿ ಈ ಮದ್ವೆಗೆ. ಎಲ್ಲ ಬಂತು ಪರ್ಯಾಯ ವಿಗ್ರಹ? ಎಲ್ ಬಂತು? ಊತದೆ ಕಣ ಇವತ್ತು ಶಂಕನ. ಬೇಡ ಸುಚೇಂದ್ರ, ಶಂಕ ಸ್ವಾರ್ಥಕ್ಕೆ ಬಳಸ್ಕೋಬಾರ್ದು. ನಾಪತ್ತೆ ಆಗಿರೋ ವಿಗ್ರಹ ಬರ್ಲಿ ಅಂತ ಕೇಳೋದು ಸ್ವಾರ್ಥ ಅಲ್ಲ. ವಿಗ್ರಹ ಕಳ್ಳನ ನಾಶ ಆಗ್ಲಿ ಅಂತ ಕೇಳೋದು ಸ್ವಾರ್ಥ ಅಲ್ಲ. ಈ ಊರಿಗೆ ಒಳ್ಳೇದಾಗ್ಲಿ ಅಂತ ಕೇಳೋದು ಸ್ವಾರ್ಥ ಅಲ್ಲ. ತಾಯಿ ಸರ್ವೇಶ್ವರಿ, ವಿಗ್ರಹ ಕಳ್ಳನ ನಾಶ ಆಗ್ಲಿ, ನಾಪತ್ತೆ ಆಗಿರೋ ವಿಗ್ರಹ ಬರ್ಲಿ, ನನ್ನ ದೇವಿ ಮದುವೆ ನಡೀಲಿ. ಬೇಡ ಸುಚೇಂದ್ರ, ನಿನ್ ತಮ್ಮಯ್ಯ ಅಂತಿಟ್ ಶಂಕ ಊದ್ಬೇಡ ಕಣೋ. ಸಾಕಾಗಿದೆ ಕಣೆ ನನ್ಗೆ. ಎಲ್ರಿಗೂ ಬಗ್ಗೆ ಬಗ್ಗೆ, ನಿನಗೆ ನಿನ್ ತಂದೆಗೆ ನನ್ ತಂದೆಗೆ ಸಾಕಾಗೋಗಿದೆ ನನ್ಗೆ. ಈ ಸರ್ತಿ ಯಾವುದು ಪುನರಾವರ್ತನೆ ಆಗಬಾರ್ದು. ನನ್ ಮಾತು ಮೀರಿದ್ರೆ ನಾನು ನಿನ್ ಜೊತೆ ಬದುಕಿರಲ್ಲ ಸುಚೇಂದ್ರ. ಒಂಬತ್ತು ವರಗಳಿರೋ ಶಂಕ ಏನು ವರವನ್ನು ಬೇಡ್ತೀವೋ ಅದನ್ನ ನೆರವೇರಿಸುತ್ತೆ. ಅನ್ನನ್ನ ಬಗ್ಸಕ್ಕೋಸ್ಕರ ನೀನು ಬದುಕಲ್ಲ ಅಂತ ಹೇಳ್ತಿರ್ಬೋದು. ಆದ್ರೆ ನಾನು ಏನು ವರ ಬೇಡಿ ಶಂಕ ಊದ್ತೀನೋ ಅದನ್ನ ಶಂಕ ನೆರವೇರಿಸುತ್ತೆ. ಈ ಸಾರ್ತಿ ನನ್ನ ನಿನ್ನ ಮದುವೆ ನಡೆದೇ ನಡೆಯುತ್ತೆ ದೇವಿ, ನಡೆದೇ ನಡೆಯುತ್ತೆ. ಸುಚೇಂದ್ರ ಬೇಡ ಕಣೋ, ಬೇಡ ಸುಚೇಂದ್ರ. ಸುಚೇಂದ್ರ ಬೇಡ ಕಣೋ, ಸುಚೇಂದ್ರ ಶಂಕ ಊದ್ಬೇಡ ಕಣೋ. ಬೇಡ ಸುಚೇಂದ್ರ ಬೇಡ. ವಿಗ್ರಹ ಬಂತು, ವಿಗ್ರಹ ಬಂತು. ಅಮ್ಮನವ್ರ ವಿಗ್ರಹ ಬಂತು, ಕೇಶವನ ಹತ್ರ ತಂದಿದ್ದಾರೆ. ಅಮ್ಮನವ್ರ ವಿಗ್ರಹ ಬಂತು, ಕೇಶವನ ಹತ್ರ ತಂದ್ರು.
ಒಳ್ಳೆ ಕೆಲಸ ಮಾಡಿದೆ ಕೇಶವನಾಥ. ಪುಣ್ಯ ಪ್ರಾಪ್ತಿಯಾಗಲಿ ನಿನಗೆ. ತಾಯಿಯನ್ನು ಹೊರೋ ಭಾಗ್ಯ ನಿನ್ನದು. ಲಕ್ಷಣವಾಗಿದೆ ಮೂರ್ತಿ. ಯಾರು ಶಿಲ್ಪಿ? ಪರ್ಯಾಯ ವಿಗ್ರಹ ಅಲ್ಲ, ಕಳುವಾಗಿತ್ತಲ್ಲ ಇದು ನಮ್ಮ ದೇವಸ್ಥಾನದ ಮೂಲ ವಿಗ್ರಹ. ಇದೇ ಮೂಲ ವಿಗ್ರಹದಲ್ಲಿ ಕಳುವಾದ ವಿಗ್ರಹ ಎಲ್ಲಿತ್ತು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಕೇಶವನಾಥ್ರೆ? ಹೌದಯ್ಯ ಕೇಶವನಾಥ, ವಿಗ್ರಹ ಇಂತಲ್ಲೇ ಇದೆ, ನಿನಗೆ ಹೇಗೆ ಗೊತ್ತಾಯ್ತು? ಯಾರು ಕದ್ದಿದ್ದು? ಯಾರೋ ಯಾಕೆ ಹೇಳ್ತಾರೆ, ಎಲ್ಲ ಗೊತ್ತು ಇವ್ರಿಗೆ. ಏನಯ್ಯ ನಿನ್ನ ಮಾತಿನ ಅರ್ಥ? ಪರ್ಯಾಯ ವಿಗ್ರಹ ತರ್ತೀನಿ ಅಂತ ಹೋಗಿ ಕಳುವಾದ ಮೂಲ ವಿಗ್ರಹ ತಂದಿದ್ದೀರಲ್ಲ, ಅನುಮಾನ ಬರಲ್ವಾ? ಮತ್ತೆ ಪಂಚಾಯತಿ ಇಡಿಸ್ಬೇಕೇನೋ? ಇದ್ರಲ್ಲಿ ಅನುಮಾನ ಪಡುವಂತದ್ದು ಏನೋ ಇದೆ ಸುಚೇಂದ್ರ. ಸುಮ್ನಿರಿ ಅತ್ತೆ, ನಿಮ್ಗೇನು ಗೊತ್ತಾಗಲ್ಲ.
ಹೇಳಿ ಕೇಶವನತ್ರೆ, ಯಾರು ಕದ್ದಿದ್ದು ವಿಗ್ರಹನ? ಅಮ್ಮನವರನ್ನ ಕೇಳು, ಹೇಳ್ತಾರೆ. ಸುಮ್ಮನೆ ಜಾರ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ನಿನ್ನೆ ರಾತ್ರಿವರೆಗೂ ನಿಮಗೆ ವಿಗ್ರಹದ ಬಗ್ಗೆ ಗೊತ್ತೇ ಇರಲಿಲ್ಲ. ರಾತ್ರಿ 12 ಗಂಟೆಗೆ ಪರ್ಯಾಯ ವಿಗ್ರಹ ಅಂತ ಹೇಳಿ ಮಲಗಿದ್ರಿ. ಈಗಿನ್ನು 9 ಗಂಟೆ. ಅಷ್ಟು ಬೇಗನೆ ತಂದ್ಬಿಟ್ರಲ್ಲ ವಿಗ್ರಹನ. ಸಾಮಾನ್ಯ ಜ್ಞಾನ ಏನು ಅಂತಂದ್ರೆ, ಕದ್ದವನಿಗೆ ಮಾತ್ರ ಗೊತ್ತಿರುತ್ತೆ ಕದ್ದು ಮಾಲ್ ಎಲ್ಲಿರುತ್ತೆ ಅಂತ. ಏನೋ ಸುಚೇಂದ್ರ ನೀನು? ತಾಯಿ ಹೇಳಿದ್ಲು ವಿಗ್ರಹ ಬರುತ್ತೆ ಅಂತ, ಬಂದಿದೆ. ಸುಮ್ಮನಿರದೇವಿ, ನಿಂಗೆ ಇವೆಲ್ಲ ಗೊತ್ತಾಗಲ್ಲ. ವಿಗ್ರಹ ಇಲ್ಲಿಗೆ ಬಂದಿದ್ದು, ಅದನ್ನ ತಂದಿದ್ದು ಎರಡೂ ನನಗೆ ಸಂತೋಷನೇ. ಆದ್ರೆ ವಿಗ್ರಹ ಎಲ್ಲಿತ್ತು ಅನ್ನೋದನ್ನ ಅವ್ರು ಹೇಳಿ, ನಮಗೂ ಕುತೂಹಲ ಇರಲ್ವಾ? ಹೇಳಿ ಕೇಶವನತ್ರ, ಕಳುವಾದ ವಿಗ್ರಹ ಎಲ್ಲಿತ್ತು? ಕದ್ದವ್ರು ಯಾರು? ಕುತೂಹಲವನ್ನು ತಣಸಯ್ಯ ಕೇಶವನಾಥ. ಯಾರು ಕದ್ದಿದ್ದು ಹೇಳು. ನಂಬೂದರಿಗಳಿಂದ ಗೊತ್ತಾಯ್ತು ವಿಗ್ರಹ ಎಲ್ಲಿದೆ ಅಂತ. ರಾತ್ರಿ 2 ಗಂಟೆಗೆ. ಹೇಳಿ ನಂಬೂದರಿಗಳೇ. ನಂಬೂದರಿಗಳೇ ಹೇಳಿ, ಯಾಕೆ ಸುಮ್ಮನಿದ್ದೀರಾ? ಸುಚೇಂದ್ರ, ಅತಿ ಆಯ್ತು ನಿಂದು. ಏನಂದ್ಕೊಂಡಿದ್ದೀಯ ನಂಬೂದರಿಗಳನ್ನ? ಗುರುಗಳು, ನೀವು ಬಯಸಿದಂತೆಯೇ ನಡ್ಕೊಂಡಿದ್ದೀನಿ ಗುರುಗಳೇ. ಧರ್ಮದಲ್ಲಿ ನಡೆದರೆ ಎಲ್ಲರೂ ನನ್ನನ್ನೇ ಅನುಮಾನಿಸ್ತಿದ್ದಾರೆ. ದಯವಿಟ್ಟು ಹೇಳಿ ವಿಗ್ರಹ ಎಲ್ಲಿತ್ತು ಅಂತ. ರಾತ್ರಿ ಅಂಜನ ಹಾಕದೆ, ಅಂಜನ ಹಾಕಿ ನೋಡುವಾಗ ವಿಗ್ರಹ ಇಲ್ಲಿಂದ 60 ಮೈಲಿ ದೂರದಲ್ಲಿ ಗೊತ್ತಾಯ್ತು. ದಟ್ಟವಾದ ಎಲೆಗಳ ಮಧ್ಯೆ ತಾಯಿ ಬಿದ್ದಿತ್ತು. ಯಾರು ಸಂಚರಿಸಲಿಕ್ಕೆ ಆಗದೇ ಇರುವಂತ ಸ್ಥಳ ಅದು. ಗುಹೆಯಲ್ಲಿ ಸಣ್ಣ ಬೆಳಕು ತಾಯಿ ಮುಖದ ಮೇಲೆ ಬೀಳ್ತಾ ಇತ್ತು. 60 ಮೈಲಿ ದೂರದಲ್ಲಿ ಯಾವ ಗುಹೆ ಇದೆ ಅಂತ ಕೇಶವನಾಥನ್ನ ಕೇಳಿದೆ. ಏನು ಮಾತಾಡದೆ ಹಾಗೆ ಹೊರಟೋದ. ಈಗ ವಿಗ್ರಹ ಇಲ್ಲಿಗೆ ಬಂದಿದೆ. ವಿಗ್ರಹ ಅಲ್ಲಿದೆ ಅನ್ನೋದು ಅಂಚನ ಹಾಕಿ ನೋಡಿದಾಗ ಗೊತ್ತಾಯ್ತು. ಅನುಮಾನ ಬಗೆಹರಿತಾ? ತಾಯಿಗೆ ಅಭಿಷೇಕವನ್ನ ನೆರವೇರಿಸೋಣ ತಂತ್ರಿಗಳೇ. ಆಗ್ಬೋದು.